ಜೊತೆಗೆ ಈ ಮನ್ಸು ಅನ್ನೋದಿರುತ್ತಲ್ಲ, ನಾವು ಖುಷಿಯಾಗಿದ್ರೆ ಖುಷಿಯಾಗಿರೋ ಸಾಂಗ್ಸ್ ಗಳು ನಮಗ್ ನೆನಪು ಬರ್ತಾ ಇರುತ್ತೆ, ದುಃಖದಲ್ಲಿದೆ ದುಃಖದಲ್ಲಿದೆ. ನೀವು ಗಾಯಕಿ, ಸ್ಪೆಷಲಿ ಈ ಸಿಚುವೇಶನ್ ಅಲ್ಲಿ ನಿಮ್ಗೆ ತುಂಬಾ ನಿಮ್ಮನ್ ಕಾಡಿದ್ದಂತ ಸಾಂಗ್ ಆ ತರದ್ದೇನಾದ್ರು ಇದ್ಯಾ ಮ್ಯಾಮ್? ಅಂದ್ರೆ ನಿಮಗ್ ನೆನಪಾಗಿದ್ದಂಥದ್ದು, ನೀವ್ ಅವಾಗ್ಲೇ ಹೇಳ್ತಾ ಇದ್ರಿ ತಪ್ಪು ಮಾಡ್ದವ್ರು ಯಾರಿದ್ದಾರೆ ಅಂತ. ಇಲ್ಲ, ನನ್ಗೆ ಸಿಂಗರ್ಸ್ ಅಂದ್ಕೂಳೆ ಅದ್ ಯಾವ್ದೇ ಸಂದರ್ಭ ಬರ್ಲಿ ನಮ್ಗೊಂಥರ ಒಳಗಡೆ ಅದು ಓಡ್ತಾನೆ ಇರುತ್ತೆ. ಬಟ್ ನಾನು ಅದ್ ಪೋಸ್ಟ್ ಹಾಕಿದ್ದ ಕಾರಣನೇ ಮೊದ್ಲಿಗೆ ಮನಸ್ಸೆ ಮನಸ್ಸೆ ಅಂತ. ಬಿಕಾಸ್ ನಾನು ಸಾರಥಿಗೆ ಅವ್ರ ಸಾಂಗ್ ಹಾಡ್ದಾಗ ಎಷ್ಟು ಚೆನ್ನಾಗ್ ಬರ್ದಿದ್ದಾರೆ ನಾಗೇಂದ್ರ ಪ್ರಸಾದ್ ಅಂತ. ಅಂದ್ರೆ ನಿನ್ ಕೈಲಿ ಏನಿಲ್ಲ, ಏನ್ ಆಗ್ತಾ ಇದೆ ಅದನ್ನ ಖುಷಿ ಪಡ್ಕೊಂಡು ಹೋಗು, ಅದನ್ನ ಅನ್ಭವಿಸ್ಕೊಂಡು ಹೋಗು ಅನ್ನೋ ತರ ಅವಾಗ ಬರ್ದಿರೋದು. 10 ವರ್ಷಗಳಾಗೋಯ್ತು. ಸೊ ಈಗ್ಲೂ ನನ್ ಆ ಲೈನ್ಸೇ ಜ್ಞಾಪಕಕ್ಕೆ ಬಂದಿದ್ದು. ಹಂಗಾಗಿ ನಾನು ಶುರು ಮಾಡಿದ್ದು ಮನಸ್ಸೆ ಮನಸ್ಸೆ ಅಂತಾನೆ. ಬಿಕಾಸ್ ನಾವ್ ಅನ್ಕೊಂಡಂಗೆ ಲೈಫಲ್ಲಿ ಆಗಲ್ಲ. ನಾವ್ ಕಷ್ಟಪಟ್ಟು ಬಂದಿದೀವಿ ಅಂದ್ಕೂಳೆ ಸುಖನೇ ಬೇಕು ಅಂತ ಕೇಳಕ್ಕಾಗಲ್ಲ. ಸುಖದಲ್ಲಿ ಬಂದಿದ್ದೀನಿ ನಾನು ಅಂದ್ಬಿಟ್ಟು ಸುಖನೇ ಇರುತ್ತೆ ಅಂತಾನು ಅನ್ಕೊಳಕ್ಕಾಗಲ್ಲ ಅಲ್ವಾ. ಕಷ್ಟ ಸುಖ, ಏಳು ಬೀಳು, ಸೋಲು ಗೆಲುವು, ನೋವು ನಿಲುವು ಇವೆಲ್ಲನ ನಾವು ಅನ್ಭವಿಸ್ಕೊಂಡ್ ಹೋಗಿ ನಂತರ ಯಶಸ್ಸು ಸಿಕ್ಕಿ ಆ ಯಶಸ್ಸನ್ನ ಕಾಪಾಡ್ಕೊಂಡು ಹೋಗಕ್ ಇನ್ನಷ್ಟು ಸೋಲು ಗೆಲುವುಗಳನ್ನ ನಾವು ನೋಡ್ಬೇಕಾಗತ್ತೆ. ಸೊ ಐ ಥಿಂಕ್ ಆ ಲೈನ್ಸ್ ನನಗೆ ಜಾಸ್ತಿ ಕಾಡಿದ್ದು. ಬಟ್ ಐ ಡೋಂಟ್ ನೋ ನನ್ಗೆ ಹಾಡಕ್ಕಾಗತ್ತೋ ಇಲ್ವೋ ಅಂತ. ಮನಸ್ಸೆ ಮನಸ್ಸೇ ನನ್ನಿಷ್ಟಕ್ಕೆ ಬಿಡು, ಒಲವು ಬರಲಿ ಅದೃಷ್ಟಕ್ಕೆ ಬಿಡು, ಸೋಲು ಗೆಲುವು ನನ್ನಿಷ್ಟಕ್ಕೆ ಬಿಡು, ಏನೇ ಬಂದರು ತನ್ನಿಷ್ಟಕ್ಕೆ ಬಿಡು, ಬಿಡು 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 ಬರಲಿ ಬಿಡು, ಪ್ರೀತಿ ಮಳೆ ಥರ ಬರಲಿ ಬಿಡು, ಬಿಡು 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 ಇರಲಿ ಬಿಡು, ಪ್ರೀತಿ ಹೊಸ ಸ್ವರ ತರಲಿ ಬಿಡು. ಮೆಜೆಸ್ಟಿಕ್ ಇಂದ ಅವ್ರ ಕರಿಯರ್ ಜೊತೆ ಎಲ್ಲ ನೀವು ಕೂಡ ಸಾಗಿದ್ದೀರಾ. ಸಾರಥಿ ಟೈಮ್ ನಲ್ಲೂ ನಿಮ್ದು ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಅವರಿಗೆ, ಅವರ ಜರ್ನಿ ಅಲ್ಲಿಂದ ಮತ್ತೆ ಅಗೈನ್ ಫಿನಿಕ್ಸ್ ನನ್ ಅಕ್ಕಿ ಅಂತೆ ಮತ್ತೆ ಅಗೈನ್ ಬೌನ್ಸ್ ಬ್ಯಾಕ್ ಆಗಿದ್ದಂಥದ್ದು. ಅಂದ್ರೆ ಅವರು ಸೋಲು ಗೆಲುವು ಎಲ್ಲದರಲ್ಲೂ ನೀವ್ ಇರುವಂತದ್ದು ಮ್ಯಾಮ್. ಸೊ ಈ ಒಂದು ಜರ್ನಿ ಬಗ್ಗೆ ಹೇಳೋದಾದ್ರೆ ಮೆಜೆಸ್ಟಿಕ್ ಟು ಕಾಟೇರ, ಈಗ ರೀಸೆಂಟ್ ಆಗಿ ಯಾವ್ದಾದ್ರು ಹಾಡಿದ್ರ, ಮೀಟ್ ಮಾಡಿದ್ರ ಅವ್ರನ್ನ, ಏನ್ ಹೇಳಿದ್ರು ನಿಮ್ಗೆ ಅವರು ಅಂತ? ರೀಸೆಂಟ್ ಆಗಿ ಮೀಟ್ ಮಾಡಿದ್ದು ಅಂದ್ರೆ ಸೌಂದರ್ಯ ಜಗದೀಶ್. ಪಾಪ ಅವರು ನಮ್ಗೆ ಬಹಳ ಆಪ್ತರು. ಅವರ ಮಗಳು ಮದ್ವೆಗೆ ಹೋಗಕ್ಕಾಗಿಲ್ಲ, ನಾನು US ಅಲ್ಲಿ ಇದ್ದೆ. ಹಾಗಾಗಿ ಅವರ ನೆಂಟರು ಬೀಗ್ರೂಟಕ್ಕೆ ಹೋಗಿದ್ದೆ. ಹೋದಾಗ ಊಟ ಮಾಡ್ತಾ ಕೂತಿದ್ರು. ನಾನು ಹೋಗ್ಬಿಟ್ಟು ಅದ್ ತುಂಬಾ ಕಷ್ಟದಲ್ಲಿ, ಯಾಕೆಂದ್ರೆ ಅವ್ರಿಗೆ ಒಂದ್ ಸಪ್ರೇಟ್ ಒಂದು ಇದ್ ಮಾಡಿ ಜನ ಎಲ್ಲ ತುಂಬಾ ಮುತ್ತಿಗೆ ಹಾಕ್ತಾ ಇದ್ರು. ಸೊ ನಾನು ಹೋಗ್ಬಿಟ್ಟು ಪಕ್ಕದ ಟೇಬಲ್ ಅಲ್ಲಿ ಕೂತ್ಕೊಂಡೆ, ಅವ್ರ ಹತ್ರ ಹೋಗ್ಬಿಟ್ಟು ಮಾತಾಡ್ಸ್ದೆ. ಈಗ ನಾನು ಲಾಸ್ಟ್ ಬರ್ಡೇಗೆ ಹೋಗಕ್ ಆಗಿರ್ಲಿಲ್ಲ, US ಅಲ್ಲಿ ಇದ್ದಿದ್ರಿಂದ. ಸೊ ವಿಶ್ ಮಾಡ್ಬಿಟ್ಟು ಹಿಂಗೆ ಬರಕ್ ಆಗ್ಲಿಲ್ಲ ಅಂತೆಲ್ಲ ಅಂದೆ. ಅವ್ರನ್ನ ಮೀಟ್ ಮಾಡಿದ ಕೂಡಲೇ ಫಸ್ಟ್ ಕೇಳಿದ್ದು ಎಲ್ಲಿ ಮೀನ್ ಸಾರು ನೀರ್ ದೋಸೆ ಯಾವಾಗ ತಗೊಂಬರ್ತೀರಾ ಅಂತ. ಬಿಕಾಸ್ ನಾನು ತುಂಬಾ 1-2 ವರ್ಷದ ಹಿಂದೆ ಅನ್ಸತ್ತೆ ತಗೊಂಡ್ ಹೋಗಿದ್ದೆ ಅವ್ರ ಮನೆಗೆ. ಅದನ್ನ ನೆನ್ಪು ಮಾಡ್ಕೊಂಡ್ರೆ ಅಂದ್ರೆ ಆ ಪ್ರೀತಿ ಇದೆ ಬೇರೆ ತರ. ಅಂಡ್ ಊಟ ಮಾಡ್ತಿದ್ದವ್ರು ನಿಂತ್ಕೊಂಡ್ ಮಾತಾಡ್ಸಿ ಬಾಮ್ಮ ಮನೆಗ್ ಬನ್ನಿ, ಯಾವಾಗ ವಿಜಿ ಕಾಲ್ ಮಾಡ್ಬಿಟ್ಟು ಬನ್ನಿ ಮನೆಗೆ ಅಂತ. ನಾನ್ ಮಾತಾಡಿ ಈ ಕಡೆ ಬಂದ್ ಕೂಡ ಕೂತರು, ಇನ್ನೊಬ್ರು ಬರ್ತಾರೆ ನಿಂತ್ಕೊಂತಾರೆ. ಅವ್ರು ಊಟನೇ ಮಾಡಿಲ್ಲ. ಹಂಗ್ ನೋಡಿ ಅಂದ್ರೆ ನಾನು ಅದೇ ಗಮನಿಸ್ತಾ ಇರ್ತೀನಿ. ಯಾವುದೇ ನಾಯಕ ನಟರು ಅಫ್ಕೋರ್ಸ್ ನಮ್ ಬಹಳಷ್ಟು ಜನರು ಇದ್ದಾರೆ, ಹೆಸರಿಸ್ತಾ ಕನ್ನಡದ ಎಲ್ಲಾ ನಟರು ಅದೇ ತರ ಇದ್ದಾರೆ. ಎಲ್ರು ಬಹಳ ವಿನಯವಂತರು. ಸೊ ಆ ವಿನಯವಂತಿಕೆನ ನೀವು ಆರ್ಟಿಫಿಷಿಯಲ್ ಆಗಿ ತೋರ್ಸಕ್ ಆಗಲ್ಲ. ಅವ್ರು ಊಟ ಮಾಡಕ್ಕೆ ಬಿಡ್ಲಿ, ಎಲ್ಲರೂ ಅಂದ್ರು ಊಟ ಮಾಡಕ್ ಬಿಡಿ ಪ್ಲೀಸ್ ಪ್ಲೀಸ್ ಅಂತ. ಸೊ ಅದು ಲಾಸ್ಟ್ ಅವ್ರನ್ನ ಮೀಟ್ ಮಾಡಿದ್ದು. ಅಂಡ್ ಪ್ರತಿ ಸಲ ಸಿಕ್ದಾಗ್ಲೂ ಮಕ್ಳಿಗಿದ್ದಾರೆ, ಮಕ್ಳನ್ನ ಕರ್ಕೊಂಬನ್ನಿ, ಮನೆಗ್ ಬನ್ನಿ, ಈ ತರದೇ ಮಾತಾಡ್ತಾ ಇದ್ದಿದ್ದು. ಅವತ್ತೇನಾಯ್ತು ಅಂದ್ರೆ ಅವ್ರ ಮನೆಗ್ ಹೋದ್ಮೇಲೆ ವಿಜಿಗ್ ಹೇಳಿ ಹಿಂಗೆ ಸಿಕ್ಕಿದ್ರು ಅಂತೆಲ್ಲ ಹೇಳಿದಾರೆ. ಆಮೇಲೆ ವಿಜಿ ಕಾಲ್ ಮಾಡಿ ಹೆಂಗೆ ಇಲ್ಲಮ್ಮ ಸಿಕ್ಕಿದೆ ಅಂತ ಹೆಂಗೆ ಅಣ್ಣ ಹೇಳ್ತಾ ಇದಾರೆ ಅಂತ. ಆಮೇಲೆ ಎಲ್ಲಮ್ಮ ನಾನು ಅಲ್ಲಿ ಜೋರ್ ಮಾಡ್ಲಿಲ್ಲ, ನಂದೆಲ್ಲಮ್ಮ ನೀರ್ ದೋಸೆ ಫಿಶ್ ಮಾಡ್ಕೊಂಡ್ ಬನ್ನಿ ಅಂತೆಲ್ಲ. ಸೊ ಇದೇ ಬೇರೆ ತರ ಇರತ್ತೆ. ಮಾತಾಡಿದ್ರು. ಆಮೇಲೆ ನನ್ ಮಗ ಕರ್ಕೊಂಡ್ ಹೋಗಮ್ಮ, ನಾನ್ ಮೀಟ್ ಮಾಡ್ಬೇಕು, ಅವನೇ 1 ವರ್ಷ ಹಾಸ್ಟೆಲ್ ಅಲ್ಲಿ ಇದ್ದ.
ಅವ್ನು ಹೋಗಿ ಮೀಟ್ ಮಾಡ್ಬೇಕು ಅಂತ ಎಲ್ರಿಗೂ ಇವಾಗ ನಮ್ಮ ಮನೆಯಲ್ಲಿ ಒಂಥರ ಹೆಂಗಾಗಿದೆ ಅಂದ್ರೆ ಬರೀ ಇದೇ ವಿಷಯ ಮಾತಾಡ್ತಾ ಇರೋದು. ಜಸ್ಟ್ ಒಂದ್ ತಿಂಗಳಾಗಿರ್ಬೇಕು, ಲಾಸ್ಟ್ ಮಂತ್ ತಾನೇ ಇದಾಗಿದ್ದು. ಅದಾಗಿ ಸ್ವಲ್ಪ ದಿನಕ್ಕೆಪ್ಪ ನಾವು ಸೌಂದರ್ಯ ಜಗದೀಶ್ ಅವ್ರನ್ನು ಕಳ್ಕೊಂಡ್ವಿ. ಎಲ್ಲ ತುಂಬಾ ಹತ್ರದಲ್ಲೇ ನಮ್ಗೆ ನೋವುಗಳು ಒಂದಾದ್ಮೇಲೆ ಬರ್ತಾ ಇದೆ. ಅಂಡ್ ನೀವ್ ಹೇಳ್ದಂಗೆ ನಾವು ಜರ್ನಿ ನೋಡಿದೀವಿ. ಗಜ ಸಾಂಗ್ ನಾವು ಹಾಡಿ, ನಾನು ಮತ್ತೆ ಎಲ್ ಶಾಸ್ತ್ರಿ ಅವರು ಅದ್ರ 100 days ಫಂಕ್ಷನ್ಗೆ ಹೋದಾಗ್ಲೂನು ಅಷ್ಟೇ ಎಷ್ಟು ಖುಷಿ ಪಟ್ಟು ಡಾನ್ಸ್ ಎಲ್ಲ ಮಾಡಿ ಸ್ಟೇಜ್ ಮೇಲೆಲ್ಲ. ಸೊ ಆ ಜರ್ನಿ ಇದೆಯಲ್ಲ, ಕಿಟ್ಟಿ ಇರ್ಬೋದು, ಧ್ರುವ ಇರ್ಬೋದು, ಗಜದ ನಂತರ ಸಾರಥಿ, ಅಂದ್ರೆ ಎಲ್ಲ ಭಗವಾನ್ ಇರ್ಬೋದು, ಬಾಸ್, ಈ ಎಲ್ಲಾ ಸಿನಿಮಾಗಳು ಪ್ರತಿಯೊಂದು ನನ್ ಜರ್ನಿನಲ್ಲೂ ಅದೆಲ್ಲ ಒಂದು ಇದಲ್ವಾ, ಅದೊಂದು ಆಡ್ ಆಗ್ತಾ ಹೋಗಿರೋದು ಅದ್ಭುತವಾದಂತ ಹಾಡುಗಳು. ಗುರುಕಿರಣ್ ಅವರು ಇರ್ಬೋದು, ಹರಿಕೃಷ್ಣ ಸರ್ ಇರ್ಬೋದು, ಅವರೆಲ್ಲರೂ ನಮ್ಗೆ ಒಳ್ಳೊಳ್ಳೆ ಹಾಡುಗಳನ್ನ ಕೊಟ್ಟಿದ್ದು. ಪ್ಲಸ್ ಇವ್ರನ್ನ ಇಷ್ಟಪಟ್ಟಿದ್ದು, ಅವ್ರ ಆಸ್ ಅ ಹೀರೋ ಅದನ್ನ ಇಷ್ಟಪಟ್ಟು ನೀವ್ ಚೆನ್ನಾಗ್ ಹಾಡಿದೀರಾ ಅಂತೆಲ್ಲ ಹೇಳೋದಿದೆಯಲ್ಲ, ತುಂಬಾನೇ ಖುಷಿ ಅನ್ಸತ್ತೆ. ಬಟ್ ಡೆಫಿನೆಟ್ಲಿ ಅವರು ಹೊರಗಡೆ ಬಂದ್ಮೇಲೆ ನಾನು ಹೇಳ್ದಂಗೆ ತುಂಬಾ ನಂಬಿಕೆ ಇದೆ, ಸಿಕ್ಕಾಬಟ್ಟೆ ಒಂದು ಆತ್ಮವಿಶ್ವಾಸ ಇದೆ. ಅವ್ರು ಬಂದ ನಂತರ ಇನ್ನಷ್ಟು ಅವ್ರಿಗೆ ಕೆರಿಯರ್ ಚೆನ್ನಾಗ್ ಆಗತ್ತೆ. ಯಾಕೆಂದ್ರೆ ಇದೆಲ್ಲ ಹಂಗೆ ಅಲ್ವಾ, ಮೋಡ ಮುಸ್ಕೊಂಡಿರತ್ತೆ, ಸೂರ್ಯಂದ ಎಷ್ಟು ಕಿರಣಗಳು ನಮ್ಗೆ ಕಾಣಿಸ್ತಾನೆ. ಹಾಗಂದ್ರೆ ಸೂರ್ಯ ಇಲ್ಲ ಅಂತ ಅಲ್ಲ ಅಲ್ವಾ, ಸೂರ್ಯ ಇದ್ದಾನೆ, ಆದ್ರೆ ಮೋಡ ಮಾತ್ರ ಮುಚ್ಕೊಂಡಿದೆ. ಸೊ ಒಂದ್ ಸ್ವಲ್ಪ ಟೈಮ್ ಆದ್ಮೇಲೆ ಸರದ್ಮೇಲೆ ಆ ಪ್ರಕಾಶಮಾನವಾಗಿ ಹೊಳಿತಾನೆ. ಸೊ ಇವಾಗಿದ್ದಂಗಿರಲ್ಲ, ಅವಾಗ ಕಣ್ಣೇ ಬಿಡಕ್ಕಾಗಲ್ಲ ಅಲ್ವಾ. ಆ ತರ ಅದು ಸಮಯ ಮುಗಿಬೇಕು. ಸಮಯ ಮುಗಿದ ನಂತರ ಡೆಫಿನೆಟ್ಲಿ ಇನ್ನಷ್ಟು ಜೋರಾಗಿ ಬರ್ತಾರೆ ತೆರೆ ಮೇಲೆ, ಇನ್ನಷ್ಟು ಚೆನ್ನಾಗಿ ಸಿನಿಮಾಗಳನ್ನ ರಂಜಿಸ್ತಾರೆ, ಇನ್ನಷ್ಟು ಅವರ ಅಭಿಮಾನಿಗಳಿಗೆ ಖುಷಿ ಕೊಡ್ತಾರೆ ಅಂತ ನಂಬ್ಕೊಂಡಿದ್ದೀನಿ.